ಅಮ್ಮ, ಸಮಾಧಾನ ಮಾಡ್ಕೋ. ಆಗ್ದಿದ್ರೂ ಯಾಕೆ ಕಷ್ಟಪಡ್ತೀಯ? ನೋಡು, ನೀನ್ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ಹೇಳು, ನಾನ್ ಮಾಡ್ಕೊಡ್ತೀನಿ. ಅದೇ ನೋಡು ನಾನು ಮಾಡಿದ ತಪ್ಪು. ನೀನು ಚಿಕ್ಕವನಿದ್ದಾಗ ನಿನಗೆ ಅಡುಗೆನಾದರೂ ಹೇಳ್ಕೊಟ್ಟಿದ್ರೆ ಈಗ ನನ್ನ ಸೊಸೆಗಾದರೂ ಸಹಾಯ ಆಗ್ತಿತ್ತು. ಅಮ್ಮ, ನೀನ್ ನನ್ಗೆ ಹೇಳ್ಕೊಟ್ಟಿಲ್ಲ ಅಂದ್ರೂ ನನ್ಗೆ ಅಡುಗೆ ಬರುತ್ತೆ. ಏನ್ ಬೇಕು ಹೇಳು, ನಾನ್ ಮಾಡ್ಕೊಡ್ತೀನಿ. ಸರಸ್ವತಿಗೆ ಬೇಳೆ ಹೋಳಿಗೆ ಅಂದರೆ ತುಂಬ ಇಷ್ಟ ಕಣೋ. ಅಷ್ಟೇ ತಾನೇ, ಚಿಟ್ಕೆ ಚಿಟ್ಕೆ ಹೊಡೆದ್ರಲ್ಲಿ ಮಾಡ್ಕೊಟ್ಬಿಡ್ತೀನಿ. ಅಮ್ಮ, ಬೇಳೆ ಬೇಯಿಸಿದ್ಮೇಲೆ ಕಾಯಿ ಹಾಕ್ಬೇಕಾ ಅಥವಾ ಕಾಯಿ ಹಾಕದ್ಮೇಲೆ ಬೇಳೆ ಬೇಯಿಸ್ಬೇಕಾ? ಅಯ್ಯೋ ದಡ್ಡ ದಡ್ಡ, ಕಾಯಿ ಹೋಳಿಗೆನೇ ಬೇರೆ, ಬೇಳೆ ಹೋಳಿಗೆನೇ ಬೇರೆ. ಬೇಳೆ ಹೋಳಿಗೆಗೆ ಕಾಯಿ ಹಾಕಿದ್ರೆ ಅದು ಕಾಯಿ ಬೇಳೆ ಹೋಳಿಗೆ ಆಗಿ ಬೇಗ ಕೆಟ್ಟು ಹೋಗುತ್ತೆ. ಬೇಳೆ ಹೋಳಿಗೆಗೆ ಕಡಲೆ ಬೇಳೆ ಬೇಯಿಸ್ಕೊಂಡು ಏಲಕ್ಕಿ ಬೆಲ್ಲ ಹಾಕಿ ರುಬ್ಬಿಟ್ಕೋಬೇಕು. ಆಮೇಲೆ ನಾನು ಹೇಳ್ತೀನಿ. ಗೋಧಿ ಹಿಟ್ಟಲ್ಲಿ ಕನಕ ಮಾಡ್ಕೊಂಡು ಹೂರ್ಣ ಇಟ್ಟು ಒತ್ತಬೇಕು. ಅಷ್ಟೇ ತಾನೇ? ನೋಡ್ತಾ ಇರು ಹೇಗ್ ಮಾಡ್ತೀನಿ ಅಂತ. ವೆಂಕಟನಾಥ, ವೆಂಕಟನಾಥ, ಗಂಡಸರಿಗೆ ಏಕೆ ಗೌರಿ ದುಃಖ ಅಂದ್ಹಾಗೆ ಇವನ್ ಮಾಡ್ದ. ಅವಳು ತಿಂದ್ಲು. ಎಲ್ಲಿಟ್ಟೆ? ಸರಸ್ವತಿ, ನಿಂಗೆಷ್ಟೆಲ್ಲ ಹೇಳಿದ್ದೀನಿ ಆಯಾಸ ಮಾಡ್ಕೋಬೇಡ ಅಂತ. ಮುಖ ನೋಡು ಹೇಗ್ ಸುಟ್ಟು ಬದ್ನೇಕಾಯಿ ಥರ ಆಗಿದೆ. ನೀನ್ ಹೋಗು, ಅಡುಗೆ ಕೆಲ್ಸನಾ ನಾನು ನೋಡ್ಕೋತೀನಿ. ಓಹೋ, ಸುಟ್ರೆ ಬದನೆಕಾಯಿ ಹೇಗಿರುತ್ತೆ ಅಂತ ಗೊತ್ತೋ ನಿಮ್ಗೆ? ಹಾ, ಈಗಾಗಿದ್ದಿಲ್ಲ ನಿನ್ ಮುಖ ಕೆಂಪಗೆ, ಹಾಗಿರುತ್ತೆ. ಬದನೆಕಾಯಿ ಸುಟ್ರೆ ಕೆಂಪಗಾಗಲ್ಲ, ಕಪ್ಪಗೆ ಇಡ್ಲಿ ಥರ ಆಗುತ್ತೆ. ಆಗ್ಲಿ, ಇದ್ದಿಲ್ ತರನೇ ಆಗ್ಲಿ. ಏನಿವಾಗ? ಬದನೆಕಾಯಿ ಸುಟ್ರೆ ಹೇಗಿರುತ್ತೆ ಅಂತ ಗೊತ್ತಿಲ್ಲ, ಅಡುಗೆ ಮಾಡ್ತೀರಾ ನೀವು? ಅಡುಗೆ ಬದ್ನೇಕಾಯಿ ನಾವು ಸುಡೋದು ಇಲ್ಲ, ತಿನ್ನೋದು ಇಲ್ಲ. ಏನೋ ಗಾದೆ ಹೇಳ್ತಾರಲ್ಲ ಅಂತ ಹೇಳ್ದೆ. ನೀನ್ ಹೋಗಿ ವಿಶ್ರಾಂತಿ ತಗೋ, ನಾನ್ ಅಡುಗೆ ಮಾಡ್ತೀನಿ. ಅಯ್ಯೋ, ಇದು ನನ್ನ ಕೆಲಸ, ನನಗೇನು ಆಯಾಸ ಇಲ್ಲ. ಅಡುಗೆ ಮನೆ ನಿಮ್ಗೆ ಆಗ ಬರಲ್ಲ, ನೀವು ಸುಮ್ಮನೆ ಹೋಗಿ. ನಿನಗೆ ಹೋಳಿಗೆ ಬೇಕೋ ಬೇಡವೋ? ಏನು ಹೋಳ್ಗೆನಾ? ನೋಡಿದ್ಯಾ, ಹೋಳಿಗೆ ಅಂದ ತಕ್ಷಣ ಮುಖ ಹೇಗೆ ಹೂರ್ಣ ತರ ಅರಳ್ಬಿಡ್ತು. ನನಗೆ ಹೋಳಿಗೆ ಅಂದ್ರೆ ತುಂಬಾ ಇಷ್ಟ. ಆದ್ರೆ ಪೀಠದ ಮಕ್ಕಳಿಗೆಲ್ಲ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ ಆಗತ್ತೆ. ಇವತ್ತು ಬೇಡ, ಸುಸ್ತಾಗಿದ್ದೀನಿ, ನಾಳೆ ಮಾಡ್ತೀನಿ. ನಿನಗಿಷ್ಟ ಅಂತನೂ ಗೊತ್ತು, ನೀನ್ ಸುಸ್ತಾಗಿದೀಯ ಅಂತನೂ ಗೊತ್ತು. ಅದಕ್ಕೆ ಇವತ್ತು ನಾನೇ ನನ್ನ ಕೈಯಾರೆ ಹೋಳಿಗೆ ಮಾಡಿ ನನ್ನ ಮುದ್ದಿನ ಮಡದಿಗೆ ತಿನ್ನಿಸ್ಬೇಕು ಅಂತ ತೀರ್ಮಾನ ಮಾಡಿ ಅಮ್ಮನಿಂದ ಹೋಳಿಗೆ ಹೇಗ್ ಮಾಡಬೇಕು ಅಂತ ತಿಳ್ಕೊಂಡೇ ಬಂದಿದ್ದೀನಿ. ಹೊರಡು ಹೊರಡು. ಆಯ್ತಾಯ್ತು, ಹೂರ್ಣ ಮಾಡಕ್ ಹೋಗಿ ನೀರ್ಗೀರ್ ಹಾಕ್ಬಿಟ್ಟಿರಾ, ಆಮೇಲೆ ಹೋಳಿಗೆ ಹೋಗಿ ಪಾಯಸ ಆಗ್ಬಿಟ್ಟದು. ಗೊತ್ತು ಹೋಗಮ್ಮ, ಪಾಕ ಪ್ರವೀಣರೆಲ್ಲ ಪುರುಷ ಮಹಾಶಯರೇ, ಗೊತ್ತಾ? ಗೊತ್ತಾಯ್ತು ನಳ ಮಹಾರಾಜ್ರೆ. ಹಾ, ಹಾಗ್ಬಾ ದಾರಿಗೆ ದಮಯಂತಿ, ದಾರಿ ಬಿಡು. ಆಯ್ತಾಯ್ತು. ಮುಂದೇನ್ ಮಾಡಬೇಕು? ಹಾ, ಮೊದಲು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ.
ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಈಗಿದನ್ನ ಮೆದಿಬೇಕು. ಹಾ, ಈ ಸಂಶೋಧನೆಯಿಂದ ನಾನು ಅರ್ಥ ಮಾಡ್ಕೊಂಡಿದ್ದೇನಪ್ಪ ಅಂದ್ರೆ, ಮೆದಿಬೇಕಾದ್ರೆ ಮೃದುವಾಗಿ ಮೆದಿಬೇಕು. ಒಳ್ಳೆ ಸಂಶೋಧನೆ, ಒಳ್ಳೆ ಸಂಶೋಧನೆ. ಹೆದರ್ಕೋಬೇಡ, ಹೆದರ್ಕೋಬೇಡ. ನಾನೇ ವೆಂಕಟ್ನಾಥ. ಬಾ ಬಾ. ಏನು ನಿಮ್ದು ಅವತಾರ? ಹೋಳ್ಗೆ ಅವತಾರ. ಮೊದಲನೇ ಬಾರಿ ಅಲ್ವಾ ಹೋಳ್ಗೆ ಮಾಡ್ತಿರೋದು. ಹಾಡ್ತಾ ಹಾಡ್ತಾ ರಾಗ, ನರಳ್ತಾ ನರಳ್ತಾ ರೋಗ. ಕಲಿಬೇಕು ಅಂದಾಗ ಸ್ವಲ್ಪ ಇರ್ಸು ಮುರ್ಸು ಆಗುತ್ತೆ. ಸಹಿಸ್ಕೋಬೇಕಪ್ಪ. ಅಯ್ಯೋ, ನೀವು ಅಡುಗೆ ಕಲಿಯೋ ಅವಶ್ಯಕತೆ ಇಲ್ಲ, ನಾನು ಮಾಡ್ತೀನಿ. ನೀವು ಹೋಗಿ ಸ್ನಾನ ಮಾಡ್ಕೊಳ್ಳಿ. ನಿನಗೆ ಹೋಳ್ಗೆ ತಿನ್ನಿಸಿದ ಮೇಲೇನೆ ನನಗೆ ಸ್ನಾನ. ಬೇಡ ರೀ, ನಿಮ್ಮ ಕಷ್ಟ ನೋಡೋಕ್ಕಾಗ್ತಾ ಇಲ್ಲ. ದಯವಿಟ್ಟು ಹೋಗಿ ಸ್ನಾನ ಮಾಡಿ. ನಾನು ನಿನಗೆ ಹೋಳಿಗೆ ತಿನ್ನಿಸಿದ ಮೇಲೇನೆ ಸ್ನಾನ ಮಾಡೋದು. ಈಗ ಹೋಗು, ನಳಪಾಕ ಸಿದ್ಧ ಆದ್ಮೇಲೆ ಕರಿತೀನಿ. ಶ್ರೀಹರಿ. ಸನ್ಯಾಸ ದೀಕ್ಷೆಯ ನಂತರ ನನ್ನ ಗುರುಗಳು ಯದುವೇಂದ್ರರಾಗಿ ಮಠಕ್ಕೆ ಪ್ರವೇಶ ಪಡೀತಾರೆ. ಇನ್ನು ಮುಂದೆ ಈ ಮಠದಲ್ಲಿ ಎಲ್ಲ ನಾನು ಅಂದ್ಕೊಂಡಾಗೇ ನಡೆಯುತ್ತೆ. ನಮ್ಮ ತಂದೆಯವ್ರನ್ನ ಮತ್ತೆ ನಾನು ಈ ಮಠಕ್ಕೆ ಬರೋ ಹಾಗೆ ಮಾಡ್ತೀನಿ. ಹಾಗಾದ್ರೆ ವೆಂಕಟನಾಥ ಈ ಮಠಕ್ಕೆ ಬರೋದಿಲ್ವೇ? ಪ್ರಾರಬ್ಧ, ಅವನು ಯಾಕೋ ಬರ್ತಾನೆ? ಒಂದು ಪೀಠಕ್ಕೆ ಇಬ್ಬರಿಬ್ರು ಗುರುಗಳನ್ನ ಕೂರ್ಸೋದಕ್ಕಾಗತ್ಯೆ? ಈಗ ನಮ್ಮ ಗುರುಗಳು ಸನ್ಯಾಸಿ ಆಗ್ತಾರೆ, ಮುಂದೆ ಪೀಠಾಧಿಪತಿ ಆದರೆ ವೆಂಕಟನಾಥನ ಕತೆ ಮುಗಿದ ಹಾಗೆ ಗೋವಿಂದ.